ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಜನರಲ್ ಸ್ಟಡೀಸ್ ಪೇಪರ್ 1 ಸಿಲೆಬಸ್ಸು ಮತ್ತು ಮಾರ್ಕ್ಸು, ಎಕ್ಸಾಮ್ ಪ್ಯಾಟ್ರನ್ನು, ಎಕ್ಸಾಮ್ ಸ್ಟ್ರಾಟರ್ಜಿ ನೋಡ್ಕೊತಾ ಹೋಗೋಣ. ಮತ್ತು ಯಾವ್ಯಾವ ಸಬ್ಜೆಕ್ಟ್ ಬರುತ್ತೆ ಅಂತ ನೋಡ್ತಾ ಹೋಗೋಣ. ಜನರಲ್ ಸ್ಟಡೀಸ್ ಪೇಪರ್ 1 250 ಮಾರ್ಕ್ಸಿಗಿರುತ್ತೆ. ಎಕ್ಸಾಮ್ ಡ್ಯೂರೇಷನ್ ಬಂದುಬಿಟ್ಟು 3 ಅವರು ಮತ್ತು ಟೋಟಲ್ 20 ಕ್ವಶನ್ ಇರ್ತವೆ. 10 ಕ್ವಶನ್ಸ್ ಬಂದುಬಿಟ್ಟು 10 ಮಾರ್ಕ್ಸಿಗೆ, ಇನ್ನು 10 ಕ್ವಶನ್ಸ್ ಬಂದುಬಿಟ್ಟು 15 ಮಾರ್ಕ್ಸಿಗೆ. ಈ ಪೇಪರು ಮೆರಿಟ್ ಲಿಸ್ಟ್ಗೆ ಕೌಂಟ್ ಆಗುತ್ತೆ. ಸೊ ಈ ಪೇಪರ್ನ ತುಂಬ ಚೆನ್ನಾಗಿ ನೋಡ್ಕೋಬೇಕಾಗತ್ತೆ. ನೆಕ್ಸ್ಟು ಜನರಲ್ ಸ್ಟಡೀಸ್ ಪೇಪರ್ 1ನಲ್ಲಿ 4 ಡಿಫ್ರೆಂಟ್ ಡಿವಿಷನ್ನ ಮಾಡಿರ್ತಾರೆ. ಫಸ್ಟ್ ಬಂದುಬಿಟ್ಟು ಇಂಡಿಯನ್ ಕಲ್ಚರು, ನೆಕ್ಸ್ಟು ಹಿಸ್ಟ್ರಿ, ಸೊಸೈಟಿ ಮತ್ತು ಜಿಯೋಗ್ರಫಿ. ಈ 4 ಸಬ್ಜೆಕ್ಟ್ಗಳಿಂದ ಕ್ವಶನ್ಸ್ ಬರ್ತವೆ. ಸೊ ಈ 4 ಸಬ್ಜೆಕ್ಟ್ನ ಡೀಟೇಲ್ಡಾಗಿ ನೋಡ್ತಾ ಹೋಗೋಣ ಒನ್ ಬೈ ಒನ್. ಮೊದಲನೇ ಭಾಗ ಬಂದುಬಿಟ್ಟು ಇಂಡಿಯನ್ ಹೆರಿಟೇಜ್ ಆ್ಯಂಡ್ ಕಲ್ಚರ್ ಅಂತ. ಇದರಲ್ಲಿ ನಾವು ಇಂಡಿಯನ್ ಆರ್ಕಿಟೆಕ್ಚರ್ ಬಗ್ಗೆ, ಟೆಂಪಲ್ ಆರ್ಕಿಟೆಕ್ಚರ್ ಬಗ್ಗೆ, ಮತ್ತು ಇಂಡೋ ಇಸ್ಲಾಮಿಕ್ ಆರ್ಕಿಟೆಕ್ಚರ್ ಬಗ್ಗೆ, ಇಂಡಿಯನ್ ಪೇಂಟಿಂಗ್ಸು, ಕ್ಲಾಸಿಕಲ್ ಡ್ಯಾನ್ಸಸ್ಸು, ಕ್ಲಾಸಿಕಲ್ ಮ್ಯೂಸಿಕ್ಕು, ಇಂಡಿಯನ್ ಲಿಟ್ರೇಚರು, ಬುದ್ಧಿಸಮ್ಮು, ಜೈನಿಸಮ್ಮು, ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಸು ಮತ್ತು ಕಲ್ಚರಲ್ ಮತ್ತು ಟ್ರೆಡಿಷನ್ಸ್ ಬಗ್ಗೆ ಕ್ವಶನ್ಸು ಬರ್ತಾ ಹೋಗುತ್ತೆ. ಸೊ ಇವೆಲ್ಲ ಟಾಪಿಕ್ಸ್ನ ನಾವು ನೋಡ್ತಾ ಹೋಗಬೇಕಾಗಿರುತ್ತೆ ಆರ್ಟ್ ಆ್ಯಂಡ್ ಕಲ್ಚರಲ್ಲಿ. ನೆಕ್ಸ್ಟು ಮಾಡರ್ನ್ ಹಿಸ್ಟ್ರಿನಲ್ಲಿ ಯುರೋಪಿಯನ್ ಕಂಪನೀಸು, ಬ್ರಿಟಿಷ್ ರೂಲು, ರಿವೋಲ್ಟ್ ಆಫ್ 1857, ಸೋಷಿಯಲ್ ರಿಫಾರ್ಮರ್ಸು, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸು, ಸ್ವದೇಶಿ ಮೂಮೆಂಟ್ಸು, ನಾನ್ ಕೋಆಪರೇಷನ್ ಮೂಮೆಂಟು, ಸಿವಿಲ್ ಡಿಸೊಬಿಡಿಯನ್ಸ್ ಮೂಮೆಂಟು, ನೆಕ್ಸ್ಟು ಕ್ವಿಟ್ ಇಂಡಿಯಾ ಮೂಮೆಂಟು, ಇಂಡಿಪೆಂಡೆನ್ಸ್ ಮೂಮೆಂಟು ಮತ್ತು ಪೋಸ್ಟ್ ಇಂಡಿಪೆಂಡೆನ್ಸ್ ಕನ್ಸಾಲಿಡೇಷನ್ ಮೂಮೆಂಟ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದಿಷ್ಟು ಮಾಡರ್ನ್ ಹಿಸ್ಟ್ರಿ ಬಗ್ಗೆ ಆಯಿತು. ನೆಕ್ಸ್ಟ್ ಬಂದುಬಿಟ್ಟು ವರ್ಲ್ಡ್ ಹಿಸ್ಟ್ರಿನಲ್ಲಿ ಅಮೇರಿಕನ್ ರೆವಲ್ಯೂಷನ್ನು, ಫ್ರೆಂಚ್ ರೆವಲ್ಯೂಷನ್ನು, ಇಂಡಸ್ಟ್ರಿಯಲ್ ರೆವಲ್ಯೂಷನ್ನು, ರಷ್ಯನ್ ರೆವಲ್ಯೂಷನ್ನು, ವರ್ಲ್ಡ್ ವಾರ್ 1, 2, ಕೊಲೊನಿಯಲಿಸಮು, ಡಿಕೊಲೊನಿಯಲಿಸಮು, ಕ್ಯಾಪಿಟಲಿಸಮು, ಸೋಷಿಯಲಿಸಮ್ ಮತ್ತು ಕಮ್ಯುನಲಿಸಮ್ ಮತ್ತು ಇದು ಗ್ಲೋಬಲ್ ಪೊಲಿಟಿಕಲ್ ಚೇಂಜಸ್ ಮೇಲೆ ಕ್ವಶನ್ಸು ಬರ್ತವೆ. ನೆಕ್ಸ್ಟು ಇಂಡಿಯನ್ ಸೊಸೈಟಿನಲ್ಲಿ ಸೈಲೆಂಟ್ ಫೀಚರ್ಸ್ ಆಫ್ ಇಂಡಿಯನ್ ಸೊಸೈಟಿ, ಡೈವರ್ಸಿಟಿ, ಹ್ಯೂಮನ್ ಇಶ್ಯೂಸು, ಪಾಪ್ಯುಲೇಷನ್ನು, ಪಾವರ್ಟಿ, ಅರ್ಬನೈಜೇಷನ್ನು, ಗ್ಲೋಬಲೈಜೇಷನ್ನು, ಕಮ್ಯುನಲಿಸಮು, ರಿಲಿಜಿಯನಿಸಮು, ಸೆಕ್ಯುಲರಿಸಮು ಮತ್ತು ಸೋಷಿಯಲ್ ಎಂಪವರ್ಮೆಂಟು ಮತ್ತು ಸೋಷಿಯಲ್ ಪ್ರಾಬ್ಲಮ್ಸ್ ಮೇಲೆ ಕ್ವಶನ್ಸ್ಗಳು ಬರ್ತಾ ಹೋಗ್ತವೆ. ಸೊ ಇದಿಷ್ಟನ್ನು ನೋಡ್ಕೋಬೇಕಾಗುತ್ತೆ. ಜಿಯೋಗ್ರಫಿನಲ್ಲಿ ಫಿಸಿಕಲ್ ಜಿಯೋಗ್ರಫಿ, ಮಾರ್ಫಾಲಜಿ, ಆಮೇಲೆ ಕ್ಲೈಮಟಾಲಜಿ, ಓಷಿಯನೋಗ್ರಫಿ, ನ್ಯಾಚುರಲ್ ರಿಸೋರ್ಸಸ್ಸು, ಅಗ್ರಿಕಲ್ಚರು, ಇಂಡಸ್ಟ್ರೀಸು, ವಾಟರ್ ರಿಸೋರ್ಸಸ್ಸು ಮತ್ತು ಡಿಸ್ಟ್ರಿಬ್ಯೂಷನ್ ಆಫ್ ರಿಸೋರ್ಸಸ್ಸು, ಅರ್ಥ್ಕ್ವೇಕ್ಸು, ಸೈಕ್ಲೋನ್ಸು, ವಾಲ್ಕೆನೋಸು, ಫ್ಲಡ್ಸು ಮತ್ತು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಂತ ಕ್ವಶನ್ಗಳು ಬರ್ತಾ ಹೋಗ್ತವೆ. ಜನರಲ್ ಸ್ಟಡೀಸ್ ಪೇಪರ್ 1ನಲ್ಲಿ ಬರೀ ಫ್ಯಾಕ್ಟ್ಸ್ ಮಾತ್ರ ಸಾಕಾಗಲ್ಲ, ಆನ್ಸರು ಅನಾಲಿಟಿಕಲ್ ಆಗಿರಬೇಕಾಗಿರುತ್ತೆ ಮತ್ತು ಎಕ್ಸಾಂಪಲ್ಸ್ನ ಕೊಡಬೇಕಾಗಿರುತ್ತೆ ಮತ್ತು ಮ್ಯಾಪ್ಸು ಮತ್ತು ಡಯಾಗ್ರಾಮ್ಸ್ನ ಬಳಸಿ ಪ್ರೆಸೆಂಟೇಷನ್ ಮಾಡಬೇಕಾಗಿರುತ್ತೆ. ಹಾಗಾದರೆ ಆನ್ಸರ್ ಇಂಪ್ರೂವ್ ಆಗುತ್ತೆ. ಮತ್ತು ಕರೆಂಟ್ ಅಫೇರ್ಸ್ ಜೊತೆಗೆ ಲಿಂಕ್ ಮಾಡಿ ಆನ್ಸರ್ನ ಬರಿಬೇಕಾಗಿರುತ್ತೆ. ನೆಕ್ಸ್ಟು ಸೋರ್ಸಸ್ ಬಗ್ಗೆ ನೋಡ್ತಾ ಹೋದರೆ ಆರ್ಟ್ ಆ್ಯಂಡ್ ಕಲ್ಚರ್ಗೆ NCERT ಬಂದುಬಿಟ್ಟು ಆ್ಯನ್ ಇಂಟ್ರೊಡಕ್ಷನ್ ಟು ಇಂಡಿಯನ್ ಆರ್ಟ್ ಅಂತ ಬರುತ್ತೆ. ಸ್ಟ್ಯಾಂಡರ್ಡ್ ಬುಕ್ಕು ನಿತಿನ್ ಸಿಂಘಾನಿಯಾ ಬುಕ್ನ ರೆಫರ್ ಮಾಡಿ. ಫಾರ್ ಮಾಡರ್ನ್ ಹಿಸ್ಟ್ರಿ ಅವರ್ ಪಾಸ್ಟ್ 3 8th NCERT ಆ್ಯಂಡ್ ಓಲ್ಡ್ NCERT ಕ್ಲಾಸ್ 12th ಮತ್ತು ಸ್ಪೆಕ್ಟ್ರಮ್ ಬುಕ್ನ ರೆಫರ್ ಮಾಡಿ. ಫಾರ್ ಏನ್ಷಿಯಂಟ್ ಹಿಸ್ಟ್ರಿ RS ಶರ್ಮಾ, ಫಾರ್ ಮೆಡಿವಲ್ ಸತೀಶ್ ಚಂದ್ರ, ಓಲ್ಡ್ NCERTs ಅವೆರಡು ಕಂಪ್ಲೀಟ್ ಆದಮೇಲೆ ನೀವು ಬೇಕಿದ್ರೆ ಥೀಮ್ಸ್ ಆಫ್ ಇಂಡಿಯನ್ ಹಿಸ್ಟ್ರಿ 1, 2, 3 ಅಂತ ಇದ್ದಾವೆ ನ್ಯೂ NCERT, ಅವನ್ನ ರೆಫರ್ ಮಾಡಿ. ಅವು ಕೂಡ ತುಂಬ ಚೆನ್ನಾಗಿದ್ದಾವೆ. ನೆಕ್ಸ್ಟ್ ಬಂದುಬಿಟ್ಟು ಜಿಯೋಗ್ರಫಿಯಲ್ಲಿ 11th 12th NCERTs ಬರ್ತವೆ. ಇಂಡಿಯಾದ ಫಿಸಿಕಲ್ ಎನ್ವಿರಾನ್ಮೆಂಟ್ ಮತ್ತು ಫಂಡಮೆಂಟಲ್ಸ್ ಆಫ್ ಫಿಸಿಕಲ್ ಜಿಯೋಗ್ರಫಿ, ಆಮೇಲೆ ಹ್ಯೂಮನ್ ಜಿಯೋಗ್ರಫಿ ಅಂತ ಒಂದು NCERT ಬರುತ್ತೆ. ಅದಾದಮೇಲೆ ಇಂಡಿಯಾ ಪೀಪಲ್ ಆ್ಯಂಡ್ ಎಕಾನಮಿ ಅಂತ ಒಂದು NCERT ಬರುತ್ತೆ. ಫಾರ್ ರೆಫರೆನ್ಸ್ ಬುಕ್ ಫಿಸಿಕಲ್ ಜಿಯೋಗ್ರಫಿಗೆ GC ಲಿಯೋನ್ ಅಂತ ಬರುತ್ತೆ, ಅದನ್ನು ರೆಫರ್ ಮಾಡ್ಬೋದು. ಮತ್ತು ಆಕ್ಸ್ಫರ್ಡ್ ಅಟ್ಲಾಸ್ನ ನೀವು ರೆಫರ್ ಮಾಡ್ಬೋದು. ನೆಕ್ಸ್ಟು ಸೊಸೈಟಿಗೆ ಯಾವುದೇ ರೀತಿಯಾದ ಬುಕ್ ರೆಫರ್ ಮಾಡೋ ಅವಶ್ಯಕತೆ ಇರಲ್ಲ, ಜಸ್ಟ್ ಕರೆಂಟ್ ಅಫೇರ್ಸ್ನ ನೀವು ನೋಡ್ತಾ ಹೋಗ್ಬೋದು. ನೀವು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗಿಗೆ ಬೇಕಿದ್ದರೆ 11th 12th NCERT ಬರ್ತವೆ. ಈವನ್ ನಿಮ್ಮ ಆಪ್ಷನಲ್ ಸೋಷಿಯಾಲಜಿ ಇದ್ದರೆ ತುಂಬ ಹೆಲ್ಪ್ ಆಗುತ್ತೆ. ಆರ್ ಎನಿ ಒಂದು ಕೋಚಿಂಗ್ ನೋಟ್ಸ್ನ ನೀವು ರೆಫರೆನ್ಸ್ ಆಗಿ ಇಟ್ಕೋಬೋದು ಸೊಸೈಟಿಗೆ. ಫಸ್ಟು ನೀವು NCERTsನ ಕಂಪ್ಲೀಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಸ್ಟ್ಯಾಂಡರ್ಡ್ ಬುಕ್ಸ್ನ ರೆಫರ್ ಮಾಡಿ.
ಮತ್ತು ಆನ್ಸರ್ ರೈಟಿಂಗ್ನ ಪ್ರಾಕ್ಟೀಸ್ ಮಾಡ್ತಾ ಹೋಗ್ರಿ, ಮತ್ತು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಅನಲೈಸಿಸ್ ಮಾಡ್ಕೊಳ್ರಿ. ಮತ್ತು ರೆಗ್ಯುಲರ್ ರಿವಿಷನ್ನು ತುಂಬ ಇಂಪಾರ್ಟೆಂಟ್ ಆಗುತ್ತೆ UPSC ಪ್ರಿಪ್ರೇಷನ್ನಲ್ಲಿ. ಸೊ ಇದಾಗಿತ್ತು UPSC CSE ಮೇನ್ ಸಿಲೆಬಸ್ಸು. ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ಜನರಲ್ ಸ್ಟಡೀಸ್ ಪೇಪರ್ 2ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.